ಈಗ 1.42 ಬಿಲಿಯನ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಬರೀ 30% ಕನ್ನಡಕ ಆಗ್ತಾ ಇರೋದು ಇವತ್ತಿಗೆ. ಯಾಕಂತ ಹೇಳಿದ್ರೆ ದೇ ಆಲ್ ಹ್ಯಾವ್ ಪ್ರಾಬ್ಲಮ್ಸ್. ಆದರೆ ಕನ್ನಡಕ ಹಾಕಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇನ್ನೂ ಸೆಕೆಂಡ್ರಿಯಾಗೇ ಉಳಿದಿದೆ, ಪ್ರೈಮರಿಯಾಗಿ ಬಂದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ರೈತರಿಗೆ ನಾವು ನೋಡ್ತೀವಲ್ಲ, ದೇ ವರ್ಕ್ ಇನ್ ದಿ ಸನ್ಲೈಟ್. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಮಾಡ್ತಾರೆ, ಅಥವಾ ಮಧ್ಯಾಹ್ನದವರೆಗಾದರೂ ಡೆಫಿನೆಟಾಗಿ ಕೆಲಸ ಮಾಡ್ತಾರೆ. ಈಗ ಸನ್ಲೈಟು ಒಳ್ಳೆಯದೇ, ಮಾರ್ನಿಂಗ್ ಸನ್ಲೈಟ್ ಇಸ್ ಗುಡ್ ಫಾರ್ ಯುವರ್ ಬಾಡಿ, ಆಯಿತಾ. ಈಗ ಮಧ್ಯಾಹ್ನದ ಸನ್ಲೈಟ್ ಬರುತ್ತಲ್ಲ, ಅಥವಾ 2 ಗಂಟೆ ಸನ್ಲೈಟ್ ಬರುತ್ತಲ್ಲ, ಇಟ್ ಈಸ್ ನಾಟ್ ವೆರಿ ಗುಡ್. ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಅಲ್ಟ್ರಾ ವೈಲೆಟ್ ರೇಸ್ ಜಾಸ್ತಿ ಕಣ್ಣಿಗೆ ಬಿದ್ದಾಗ ಈ ಫಾರ್ಮರ್ಗೆ 100% 60-65 ವಯಸ್ಸಲ್ಲಿ ಕ್ಯಾಟ್ರಾಕ್ಟ್ ಮಾಡಲೇಬೇಕು. ಬಿಕಾಸ್ ಹಿ ಹಸ್ ಸ್ಪೆಂಟ್ ಮೋರ್ ಟೈಮ್ ಇನ್ ಫಾರ್ಮಿಂಗ್ ಅಂಡರ್ ದಿ ಸನ್ಲೈಟ್. ಅಲ್ಲಿ ಜಾಸ್ತಿ ಸ್ಪೆಂಡ್ ಮಾಡೋದ್ರಿಂದ ಕ್ಯಾಟ್ರಾಕ್ಟ್ ಬರೋ ಚಾನ್ಸಸ್ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ಬಿಕಾಸ್ ಈಸ್ ಎಕ್ಸ್ಪೋಸ್ ಟು ಅಲ್ಟ್ರಾ ವೈಲೆಟ್ ರೇಸ್ ಮೋರ್. ಇದು ನಮ್ಮ ಸಿಟಿ ಜನಕ್ಕೂ ಅಪ್ಲೈ ಆಗುತ್ತೆ. ಈಗ ಸಿಟಿ ಜನರಿಗೂ ಅಪ್ಲೈ ಆಗುತ್ತೆ. ಪೊಲೀಸರು ನನಗೆ ತರಕಾರಿ ಮಾರೋರು 100%. ನೀವು ಹಣ್ಣು ತರಕಾರಿ ಮಾರೋರ್ಗಂತೂ 100% ಟ್ರೀಟ್ಮೆಂಟ್ ಕೊಡಲೇಬೇಕು. ವಯಸ್ಸಾದ ಮೇಲೆ ನಿಮಗೆ ಒಳ್ಳೆ ವಿಷನ್ ಬೇಕಾಗಿರೋದು, ನಾಟ್ ವೆನ್ ಯು ಆರ್ ಯಂಗ್. ಅಂದ್ರೆ ಇಟ್ ಇಸ್, ಐ ಆಮ್ ನಾಟ್ ಟೆಲ್ಲಿಂಗ್ ಇಟ್ ಇಸ್ ನಾಟ್ ನೆಸರಿ ವೆನ್ ಯು ಆರ್ ಯಂಗ್, ಬಟ್ ನಿಮಗೆ ವಯಸ್ಸಾದ ಮೇಲೆ ನಿಮಗೆ ವಿಷನ್ ಕಡಿಮೆ ಆದರೆ ಯು ನೀಡ್ ಸಂಬಡಿ ಸಪೋರ್ಟ್. ಅವಾಗ ಇನ್ನೂ ಜಾಸ್ತಿನೇ ಬೇಕದು. ಸೊ ಅದಕ್ಕೆ ನೀವು ಯಂಗ್ ಆಗಿರೋವಾಗ್ಲೇನೆ ವೈ ಡೋಂಟ್ ಯು ಟೇಕ್ ಕೇರ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.